ಬಿಡ್ಬೇಕಾದ್ರೆ ನಾ ಸೊಮ್ಮ ಬಿಡಂಗಿಲ್ಲ. ಸೊಮ್ಮ ಬಿಡುದಿಲ್ಲ. ಒಂದು ಸತ್ವ ಐತಿ, ಆ ಮಾತ ನೀ ನಡೆಸ್ಕೊಡ್ತೀನಿ ಅಂದ್ರೆ ಕೈ ಈಗ ಸತ್ಯ ನಿನಗೆ ದಾರಿ ಬಿಡ್ತೀನೋ ಇಲ್ಲ ಅಂದ್ರೆ ಬಿಡುದಿಲ್ಲ ಅಂತ ಹೇಳಿದ ಬಾಳಕಾವತಿ. ಹೌದು ಹೌದು. ಅವಾಗ ಬಾಳಕಾವತಿ ಏನ್ ಹೇಳ್ತಾಳ ಮುಗಿಸಿದ್ಗ? ಏನಂತ ಹೇಳ್ತಾರಪ್ಪ? ಯಾವ ನನ್ನ ಲಗ್ನ ನೀ ಆತಿನ ಅಂದ್ರೆ ನಿನಗೆ ದಾರಿ ಬಿಡ್ತಾ ಇಲ್ಲ ಅಂದ್ರೆ ಬಿಡುದಿಲ್ಲ ಅಂತ ಕಾಲಕ್ಕ ಅಮ್ಮೋಗಿಸಿದ ಏನು ಹೇಳ್ದು ಗೊತ್ತೈತೇನೋ? ಏನಂತ ಹೇಳಿದ್ರಪ್ಪ? ಕೈಲಾಸದೊಳಗೆ ನಂದು ನಿಂದು ಲಗ್ನ ಇಲ್ಲ. ಗುರುವಿನ ಸೇವಾದೊಳಗ ನೀನು ಗುರುವಿನ ಸೇವಕ ಹುಳ ಮುಟ್ಲಾರ ಹೂವ ಕಪ್ಪಿ ಕಲಕಡ ಶೀತಾಳ ತರ್ಲಕ್ ಹೊಟ್ಟೆ ಶಿವನಾಮ ಬಾಯಿ ನುಡ್ಲಿಲ್ಲಕತ್ತೀನಿ. ನಾ ಕಣ್ಣ ತೆರೆದ್ರೆ ಸುಟ್ಟ ಬಸಮಾಗತಿ ಸರಿ ದೂರ ಹೇಳ್ದವ. ಅವಾಗ ಅಮ್ಮೋಗಿಸಿದ್ರ ಮಾತು ಕೇಳಿ ಬಾಳಕಾವತಿ ಅಂದಳು, ಏನಂತ? ನನ್ನ ಲಗ್ನ ನೀ ಆತಿನ ಅಂತ ಹೇಳಿ ಭಾಷೆ ಕೊಡು, ಅವಾಗ ನೀನು ಬಿಡ್ತೀನಿ ಅಂದ್ರಪ್ಪಲಿ. ಅವಾಗ ಅಮ್ಮೋಗಿಸಿದ ಕೈಲಾಸದೊಳಗೆ ಭಾಷೆ ಕೊಟ್ಟನ ಬಾಳಕಾವತಿಗೆ. ಮತ್ತೆ ಲೋಕದಾಗ ಹೋಗು ನಡಹಟ್ಟಿ ನಾಗರಾಯಗೌಡನು ಹೊಟ್ಟಿ ಬಾ ಬಾಳಕಾವತಿ. ಯಾರು ನಡಹಟ್ಟಿ ನಾಗರಾಯಗೌಡನು ಹೊಟ್ಟಿ ಬಾನಿ ಪದ್ಮಾದೇವಿಯಾಗಿ. ಅವಾಗ ಪದ್ಮಾದೇವಿಯಾಗಿ ಹೊಟ್ಟೆ ಬಂದಪ್ಪ ಅಂತಂದ್ರ ನಾ ಬರ್ತೀನೋ ನನ್ನ ಕೋನಾನಿ ಹಿಡಿದೆ ಅಂದ್ರೆ ನಂದು ನಿಂದು ಲಗ್ನ ಇಲ್ಲಾದ್ರೆ ಇಲ್ಲ ಅಂತ ಹೇಳಿ ಕೈಲಾಸದೊಳಗೆ ಮಾತನಾಡಿ ನಮ್ಮ ಏನ್ರ ಚಿಲ್ಲರ ಮಾತಾಡಬೇಡ್ರಿ ಚಿಲ್ಲರ. ಅದಕ್ಕೆ ಇರ್ಲಿ. ಅವಾಗ ಅಮೋಘಿಸಿದ ಮಾತು ಕೊಟ್ಟ ಪ್ರಕಾರ ನಡಹಟ್ಟಿ ನಾಗರಾಯಗೌಡನ ಮನಿ ಒಳಗ ಪದ್ಮಾದೇವಿಯಾಗಿ ಹೊಟ್ಟೆ ಬಂದಳು. ಯಾರು? ಪದ್ಮಾವತಿ. ಹಂಗ ಅದು ಇಲ್ಲಿ ಅದು ಅಲ್ಲೇ ಇರ್ಲಿ. ಅವಾಗ ಭೂತಾಳ ಸಿದ್ಧಗ ಲಗ್ನ ಮಾಡ್ತೀನಂತ ಅಮೋಘಿಸಿದ ಮಾತು ಕೊಟ್ಟನಂತ ನೀವು ಹೇಳಿರಿ ಕೈಲಾಸದೊಳಗ. ಆ ಕೈಲಾಸದೊಳಗ ಅಮೋಘಿಸಿದ್ದ ಭೂತಾಳ ಸಿದ್ಧಗ ಲಗ್ನ ಮಾಡ್ತೀನಂತ ಹೇಳಿ ಯಾರ ಮುಂದೆ ಭಾಷೆ ಎತ್ಕೊಂಡಾನ? ಇದು ಯಾವ ಬುಕ್ಕದಾಗ ಐತಿ ಮಾಸ್ತರ? ಹಂಗಿಲ್ಲ, ಏನಾರೇ ಮಾತಾಡುದಿಲ್ಲ. ಇದು ಸಿದ್ಧ ಮಾಡಿ ತೋರಿಸ್ಬೇಕು ಯಾವ ಬುಕ್ಕದಾಗ ಐತಿ. ನಮ್ಮ ಮನವಿ ಮಾಡ್ಕೊಂಡು ಮಹಾರಾಜರು ಜಗತ್ತಕ್ಕೆ ಗುರುವಾದ ಹೋದ್ರು, ದೇವರಾಗಿ ಕುಂತರು ಅಂತ ಸಿದ್ಧ ಶ್ರೀ ಒಳಗೆ ತೆಗೆದು ನೋಡಿ ಇಲ್ಲ. ಮತ್ತೆ ಎಲ್ಲಿಂದ ಹುಡ್ಕೊಂಡು ತಂದಿರಿ ಆಟ ಇದು? ಎಲ್ಲಿಂದ